ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಮತ್ತು ಯಾವೆಲ್ಲ ನಾವು ಹಬ್ಬ ವ್ರತಗಳನ್ನ ನಾವು ಆಚರಿಸ್ತೀವಿ ಇದ್ರ ಬಗ್ಗೆ ಎಲ್ಲ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಇವಾಗಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಮತ್ತು ಆಹಾರ ಪದ್ಧತಿ ಹೇಗಿರಬೇಕು, ಕೆಲವೊಂದು ಆಹಾರಗಳನ್ನ ನಾವು ತಿನ್ನಬಾರ್ದು ಈ ಆಷಾಢ ಮಾಸದಲ್ಲಿ, ಅದೆಲ್ಲ ಯಾವುದ್ಯಾವುದು ಇದೆಲ್ಲದರ ಬಗ್ಗೆ ನಾನು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಈ ಮಾಸದಲ್ಲಿ ದಾನ ಕೊಡೋದಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ. ಅದರಲ್ಲೂ ಈ ಮಾಸದಲ್ಲಿ ತುಂಬಾ ಒಳ್ಳೆಯದು ದಾನ ಕೊಡೋದ್ರಿಂದ. ಈ ಆಷಾಢ ಮಾಸನ ನಾವು ಶೂನ್ಯ ಮಾಸ ಅಂತಲೂ ಸಹ ಕೂಗ್ತೀವಿ. ಈ ತಿಂಗಳಲ್ಲಿ, ಈ ಆಷಾಢದ ತಿಂಗಳಲ್ಲಿ ನದಿಯ ಸ್ನಾನ ಮತ್ತು ಪೂಜೆ, ಜಪ, ತಪ ಇದುಗಳಿಗೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ಬೋದು. ಮತ್ತು ನದಿ ಸ್ನಾನ ಮಾಡೋಕ್ಕಾಗ್ದಲೇ ಇರೋರು ಗಂಗಾ ಜಲ ಹಾಕಿ ಮನೆಯಲ್ಲೇ ಸ್ನಾನ ಮಾಡೋದು ವಿಶೇಷ ಅಂತಲೇ ಹೇಳ್ಬೋದು. ಹೋಗಿ ನದಿಲೆಲ್ಲ ಸ್ನಾನ ಮಾಡೋ ಫೆಸಿಲಿಟಿ ಇಲ್ಲ, ಆಗಲ್ಲ ಅನ್ನೋರು ಮನೆಯಲ್ಲೇ ಗಂಗಾ ಜಲ ಹಾಕಿ ಸ್ನಾನನ ಮಾಡ್ಬೋದು. ಈ ಸಮಯದಲ್ಲಿ ಚಾತುರ್ಮಾಸನೂ ಸಹ ಪ್ರಾರಂಭವಾಗುತ್ತೆ. ಗುರು ಪೌರ್ಣಮಿ, ಗುಪ್ತ ನವರಾತ್ರಿ, ವೈಭವ ಲಕ್ಷ್ಮೀ ಪೂಜೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ಅಮೃತ ಲಕ್ಷ್ಮೀ ಪೂಜೆ, ಹೀಗೆ ಸಾಕಷ್ಟು ಪೂಜೆ ವ್ರತಗಳನ್ನು ನಾವು ಆಷಾಢ ಮಾಸದಲ್ಲಿ ಮಾಡೋ ಅಂಥದ್ದು. ಈ ಮಾಸದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ನಾವು ಏಕಾದಶಿಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀವಿ. ಕಾರಣ ಏನಂದರೆ, ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಅಂದರೆ ವಿಷ್ಣು ಈ ತಿಂಗಳಲ್ಲೇ ಪ್ರಾರಂಭವಾಗಿ 4 ತಿಂಗಳವರೆಗೂ ಕಾಲ ಯೋಗ ನಿದ್ರೆಗೆ ಜಾರಿರ್ತಾರಂತೆ. ಅವರು ನಿದ್ರೆಗೆ ಜಾರಿದಾಗ ಶಿವನ ಸೃಷ್ಟಿಯ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅಂತ ಹೇಳಿ ಪುರಾಣಿಕ ಹಿನ್ನೆಲೆ ಇದೆ. ಹಾಗಾಗಿ ಶಿವನ ಪೂಜೆಗೆ ನಾವು ಹೆಚ್ಚಾಗಿ ಒತ್ತನ್ನು ನೀಡ್ತೀವಿ. ಅದರಲ್ಲಿ ಈಗ ಶಿವನ ಪೂಜೆಗೆ ಹೆಚ್ಚಾಗಿ ಒತ್ತನ್ನು ನೀಡೋದ್ರಿಂದ 16 ಸೋಮವಾರ ವ್ರತ, ಅಂದರೆ 16 ಸೋಮವಾರ ವ್ರತ, ಆಷಾಢದಿಂದ ಶ್ರಾವಣ ಮುಗಿಯೋವರೆಗೂ ನಾವು ಪ್ರತಿ ಸೋಮವಾರ ಶಿವನಿಗೆ ಉಪವಾಸ ಇದ್ದು ಪೂಜೆನ ಮಾಡುವಂಥದ್ದು. ಸೋಮವಾರಗಳಲ್ಲಿ ಮಾಡೋದ್ರಿಂದ ಶಿವನ ಕೃಪೆಗೆ ಪಾತ್ರರಾಗ್ಬೋದು. ನಾವು ಈ ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ದೀಪಾರಾಧನೆಗಳನ್ನು ಸಹ ಮಾಡಿ ಶಿವನ ಕೃಪೆಗೆ ಪಾತ್ರರಾಗ್ಬೋದು. ಅಂದರೆ ಯಾವುದೇ ಪೂಜೆಗಾದರೂ ವ್ರತಗಳಿಗೂ ಅಷ್ಟೇ ಬೇಗನೆ ಒಲಿಯುವಂಥ ದೇವರು ಅಂದರೆ ಶಿವ ಅಂತಲೇ ಹೇಳ್ಬೋದು. ಶಂಭೋ ಅಂದರೆ ಸಾಕು, ಶಿವ ಬೇಗನೆ ಒಲಿತಾನೆ. ನಂತರ ನೀವು ಮನೆ ಮುಂದೆ ಈ ಮಾಸದಲ್ಲಿ ಯಾವಾಗೂ ಅಷ್ಟೇ ಮನೆ ಮುಂದೆ ಯಾವುದೇ ಥರದ ಪ್ರಾಣಿಗಳು ಬಂದರೆ ನೀವು ಹಾಗೆ ಬೈದು ಕಳಿಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಚಪಾತಿ, ರೊಟ್ಟಿ ಆ ಥರ ಯಾವುದಾದ್ರೂ ಕೊಟ್ಟು ನೀವು ಅದಕ್ಕೆ ಕಳಿಸೋ ಅಂಥದ್ದು. ಇನ್ನೇ ಹಸು, ನಂದಿ ಯಾವುದಾದ್ರೂ ಬಂದರೆ ಅದು ಶಿವನ ವಾಹನ ಆಗಿರುತ್ತೆ. ಅದಕ್ಕೂ ಅಷ್ಟೇ ಅಕ್ಕಿ, ಬೆಲ್ಲ, ಅವಲಕ್ಕಿ ಈ ಥರ ಎಲ್ಲ ಯಾವ್ದಾರು ಕೊಟ್ಟು ನೀವು ಕಳಿಸೋ ಅಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಈ ಮಾಸದಲ್ಲಿ ನಾವು ಶಿವನ ಪೂಜೆ ಮತ್ತು ವ್ರತಗಳನ್ನ ಮಾಡಬೇಕಾದ್ರೆ ಶಿವನಿಗೆ ಜಲಾಭಿಷೇಕ, ಹಾಲಿನ ಅಭಿಷೇಕ ಮಾಡೋದು ಒಳ್ಳೆಯದು. ಈ ರೀತಿಯಾಗಿ ನೀವು ಸರಳ ಪೂಜೆನ ಮಾಡಿಕೊಂಡು ಶಿವನ ಕೃಪೆಗೆ ಪಾತ್ರರಾಗ್ಬೋದು. ಇದಿಷ್ಟು ಬಂದು ಶಿವನಿಗೆ ಆಗಿತ್ತು. ಮತ್ತು ನಾವು ಇಲ್ಲಿ ಅಮ್ಮನವರ ಪೂಜೆಗೂ ಸಹ ಪ್ರಾಮುಖ್ಯತೆನ ಕೊಡಬೇಕಾಗುತ್ತೆ. ಈ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿಯು ಸಹ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಏನೇ ಕೇಳಿಕೊಂಡ್ರೂ ಆ ಬೇಡಿಕೆನ ಈಡೇರಿಸ್ತಾಳೆ ಅಮ್ಮ ಅಂತಲೇ ಹೇಳ್ಬೋದು. ದುರ್ಗಾ ಪರಮೇಶ್ವರಿ ಆರಾಧನೆ ಸಹ ಇಲ್ಲಿ ಹೆಚ್ಚು ಅಂತ. ದಾನ ಕೊಡೋದು ಒಳ್ಳೆಯದು. ಈ ಮಾಸದಲ್ಲಿ ದಾನಕ್ಕೆ ಹೆಚ್ಚು ಒತ್ತನ್ನು ನೀಡ್ತೀವಿ ಅಂತಲೇ ಹೇಳ್ಬೋದು. ದಾನ ಕೊಡಬೇಕಾದ್ರೆ ನಾವು ನೆಲ್ಲಿಕಾಯಿನ ದಾನವಾಗಿ ಕೊಡೋದ್ರಿಂದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ಬೋದು. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ. ಇನ್ನು ಛತ್ರಿಯನ್ನು ದಾನ ಮಾಡೋದು, ಛತ್ರಿಯನ್ನು ಸಹ ದಾನ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಛತ್ರಿಯನ್ನು ದಾನ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ನಾವು ಧಾನ್ಯಗಳನ್ನು ದಾನ ಆಗಿ ಕೊಡಬಹುದು. ಇದನ್ನು ಸಹ ನಮ್ಮ ಮನೆಯ ಕಷ್ಟ. ಇನ್ನು ಆಹಾರದ ವಿಷಯ ನೋಡೋದಾದರೆ ನಾವು ಸಾತ್ವಿಕ ಆಹಾರ ತಿನ್ನೋದು ತುಂಬ ಒಳ್ಳೆಯದು. ಸಾತ್ವಿಕ ಆಹಾರ ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಮಾಡುವಂತಹ ಅಡುಗೆ ಅಂತ ಹೇಳ್ಬೋದು. ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಅಡುಗೆನ ತಿನ್ನಬೇಕು ಅಂತಂದರೆ, ನಾವು ಇದನ್ನೆಲ್ಲ ಬಳಸಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಆವಾಗ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಸಹ ಹೆಚ್ಚಾಗುತ್ತೆ. ಆವಾಗ ನಾವು ಮಾಡುವಂಥ ಪೂಜೆ ವ್ರತಗಳಿಗೆ ಅಡ್ಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದನೇ ಈ ಕೆಲವೊಂದು ಆಹಾರಗಳನ್ನ ಸೇವಿಸೋದು ತಪ್ಪು. ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಮಾಡಿರೋದೆಲ್ಲನೂ ಸಹ ಯಾವುದೇ ಆದರೂ ತಪ್ಪಿರಲ್ಲ. ಯಾಕೆಂದರೆ ಅದ್ರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಇದರಿಂದನೇ ಈ ಆಹಾರಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇದೆಲ್ಲನೂ ನಾವು ಸೇವಿಸಿಲ್ಲ ಅಂದರೆ ಮನಸ್ಸು ಚಂಚಲತೆ ಆಗದೆ ಸ್ಥಿರವಾಗಿರುತ್ತೆ. ಆವಾಗ ನಾವು ವ್ರತಗಳನ್ನ ಪೂಜೆಗಳನ್ನ ನೀಟಾಗಿ ಮಾಡ್ಬೋದು. ಇನ್ನು ಗುರುಪೌರ್ಣಮಿನೂ ಸಹ ಬರುತ್ತೆ, ಅದನ್ನು ಸಹ ಆಚರಿಸೋದು ತುಂಬ ವಿಶೇಷ. ಅದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಆಷಾಢ ಮಾಸದ ಆಚರಣೆ ಹೇಗಿರಬೇಕು ಎಂದರೆ, ಮುಂಜಾನೆ ಎದ್ದು ನಾವು ಸ್ನಾನ ಮಾಡಿ
ಸೂರ್ಯನಿಗೆ ಅರ್ಘ್ಯನ ಕೊಡಬೇಕಾಗುತ್ತೆ. ಇದು ತುಂಬಾ ವಿಶೇಷ. ಈ ಮಾಸದಲ್ಲಿ ಮುಂಜಾನೆ ಬೇಗ ಎದ್ದು ಪೂಜೆ ವ್ರತಗಳನ್ನ ಮಾಡೋದ್ರಿಂದ ನಮಗೆ ಬೇಗ ಶೀಘ್ರ ಫಲಗಳನ್ನದು ಸಿಗುತ್ತೆ. ಇದಿಷ್ಟು ಮಾಹಿತಿ ಆಷಾಢ ಮಾಸದಲ್ಲಿ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋ ಆಗಿತ್ತು. ಮತ್ತು ಯಾವ ದೇವರಿಗೆ ಯಾವ ವ್ರತಗಳು ಹೇಗೆ ಮಾಡಬೇಕು ಎಲ್ಲದ್ರ ಬಗ್ಗೆ, ಮತ್ತು ಯಾವೆಲ್ಲ ಆಹಾರಗಳನ್ನ ಸೇವಿಸಬಾರ್ದು, ಯಾವುದೆಲ್ಲ ಸೇವಿಸಬಾರ್ದು, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಒಂದೊಳ್ಳೆ ಮಾಹಿತಿನ ತಿಳಿಸ್ಕೊಡೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.